ಕರ್ನಾಟಕ ಸರ್ಕಾರ ಜೀಪ್ ನನಗೆ ಓವರ್ಟೇಕ್ ಮಾಡಿ ಬಂದು ಅಡ್ಡ ನಿಲ್ಲಿಸಿ ಬಿಲ್ ತೋರ್ಸಪ್ಪ ಅಂತ ಹೇಳಿದ್ರು. ಅವನು ಇಒ ಆಫೀಸರ್ ಶೃಂಗೇರಿ ಇಒ ಆಫೀಸರ್ ಬಂದು ನಿಲ್ಸ ಗಾಡಿ ಮಗನೇ ಅವಾಚ್ಯ ಶಬ್ದದಿಂದ ಬೈದು ನನ್ನ ಹತ್ರ ದುಡ್ಡು ಕೇಳಿ 50,000 ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿ ಹೊಡಿಲಿಕ್ಕೆ ಬಂದ ಮಗ ಅಂತೇಳಿ ಗಾಡಿಯನ್ನು ಹೊಡಿಲಿಕ್ಕೆ 25 ಮೂಟೆ ಕಾಫಿ ತಂದು ಇಳಿಸು ಅಂತ ಹೇಳ್ದ. ಏನ್ರಿ ಅಂತ ಕೇಳಿದಾಗ ನೀನ್ ಯಾವನ ಎಲ್ಲಿ ಹೋಗೋನು ನಡೆಯ ನಿನಗೆ ಇಲ್ಲಿ ಯಾವನ ಈ ರೋಡಲ್ಲಿ ಪರ್ಮಿಷನ್ ಕೊಟ್ಟಿದ್ದು ನಿನಗೆ ತಿರುಗಾಡಕ್ಕೆ ಮಗನೇ ನಾನು ಸಾಯಿಸಿ ಬಿಡ್ತೀನಿ ಹಂಗೆ ಅಂತ ಹೇಳ್ಕೊಂಡು ಕುತ್ತಿಗೆ ನಾ ಕೈಯಲ್ಲಿ ಇಚ್ಚಿ ಲಾರಿ ಅಡ್ಡ ಹಾಕಿ ಬೆದರಿಸಿದ ಇಒ ಸುದೀಪ್ ಬಂಧನ. ಶೃಂಗೇರಿ ಇಒ ಬಂಧಿಸಿದ ಬಾಳೆಹೊನ್ನೂರು ಪೊಲೀಸರು. ಲಾರಿ ಚಾಲಕ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ನಿನ್ನೆ ಹಲ್ಲೆ ಮಾಡಿದ್ದ ಇಒ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಸಮೀಪ ನಡೆದಿದ್ದ ಘಟನೆ. ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಹಣಕ್ಕಾಗಿ ಬೇಡಿಕೆ. ಎಣ್ಣೆ ಮತ್ತಿನಲ್ಲಿ ಇಒ ಸುದೀಪ್, ಸೆಕ್ರೆಟರಿ ಮಂಜು ಅನ್ನೋರಿಂದ ದರ್ಪ. ಬಾಳೆಹೊನ್ನೂರು ಠಾಣೆಯಲ್ಲಿ ದೂರು ದಾಖಲಿಸಿದ ಅತೀಫ್. ಚಿಕ್ಕಮಗಳೂರಿಂದ ಕಾಫಿ ಲೋಡ್ ಸಾಗಿಸ್ತಾ ಇದ್ದ ಅತೀಫ್. ಮೊದಲು ಲಾರಿ ನಿಲ್ಲಿಸಿ ರೆಕಾರ್ಡ್ ಕೇಳಿದ ಸುದೀಪ್. ರೆಕಾರ್ಡ್ ಸರಿ ಇರೋದು ಗೊತ್ತಾದ ಮೇಲೆ ಹಣಕ್ಕಾಗಿ ಬೇಡಿಕೆ. ನಾನೇಕೆ ಹಣ ಕೊಡಬೇಕು ಅಂದಿದ್ದಕ್ಕೆ ಹಲ್ಲೆ ನಡೆಸಿದ್ದ ಇಒ. ಲಾರಿ ಅಡ್ಡ ಹಾಕಿ ಬೆದರಿಸಿದ ಇಒ ಸುದೀಪ್ ಅರೆಸ್ಟ್ ಆಗಿದ್ದಾರೆ. ಶೃಂಗೇರಿ ಇಒನನ್ನ ಬಾಳೆಹೊನ್ನೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಲಾರಿ ಚಾಲಕ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ಇಒ ಸುದೀಪ್ ಹಲ್ಲೆ ಮಾಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಸಮೀಪ ಘಟನೆ ನಡೆದಿತ್ತು. ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಎಣ್ಣೆ ಮತ್ತಿನಲ್ಲಿ ಇಒ ಸುದೀಪ್ ಹಾಗೆಯೇ ಸೆಕ್ರೆಟರಿ ಮಂಜು ಅನ್ನೋರು ದರ್ಪವನ್ನ ಮೆರೆದಿದ್ರು. ಈ ಬಗ್ಗೆ ಅತೀಫ್ ಅನ್ನೋರು ಬಾಳೆಹೊನ್ನೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಚಿಕ್ಕಮಗಳೂರಿನಿಂದ ಕಾಫಿ ಲೋಡ್ ಸಾಗಿಸ್ತಾ ಇದ್ರು ಅತೀಫ್. ಮೊದಲಿಗೆ ಲಾರಿಯನ್ನ ನಿಲ್ಲಿಸಿ ರೆಕಾರ್ಡ್ ಅನ್ನ ಕೇಳಿದ್ದಾರೆ ಇಒ ಸುದೀಪ್. ರೆಕಾರ್ಡ್ ಸರಿ ಇರೋದು ಗೊತ್ತಾದ ಮೇಲೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಈ ವೇಳೆ ಅತೀಫ್ ನಾನ್ಯಾಕೆ ಹಣ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇಒ ಸುದೀಪ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ನಾನು ಶೃಂಗೇರಿ ಕ್ಷೇತ್ರ ಹರಿಹರಪುರ ವಾಸಿ ಆತೀಫ್ ಅಂತ ಸಮಯ ಟ್ರಾನ್ಸ್ಪೋರ್ಟ್ ಅಂತ ಲಾರಿ ಇಟ್ಕೊಂಡಿದ್ದೀನಿ. ಚಿಕ್ಕಮಗಳೂರಿಂದ ಕಾಫಿ ಲೋಡ್ ಮಾಡಿಕೊಂಡು ಬಾಳೆಹೊನ್ನೂರು ಭದ್ರಾ ಎಸ್ಟೇಟಿಗೆ ಅಂಗಡಿಗೆ ಬರುವಾಗ ಕಡಬ್ಗೆರೆ ಹತ್ತಿರ, ಕಡಬ್ಗೆರೆಯಿಂದ ಒಂದು 3 ಕಿಲೋಮೀಟರ್ ಮುಂದೆ, ಬಾಳೆಹೊನ್ನೂರಿಂದ 2 ಕಿಲೋಮೀಟರ್ ಹಿಂದೆ ಬರುವಾಗ ಕರ್ನಾಟಕ ಸರ್ಕಾರ ಜೀಪ್ ನನಗೆ ಓವರ್ಟೇಕ್ ಮಾಡಿ ಬಂದು ಅಡ್ಡ ನಿಲ್ಲಿಸಿ ಬಿಲ್ ತೋರ್ಸಪ್ಪ ಅಂತ ಹೇಳಿದ್ರು. ನಾವು ಹೋಗಿ ಬಿಲ್ ತೋರಿಸಿದೆ. ಬಿಲ್ ತೋರಿಸೋತ್ತಿಗೆ ಸರಿ ಹೋಗಪ್ಪ ಅಂತ ಡ್ರೈವರ್ ಹೇಳಿದ. ಡ್ರೈವರ್ ಹೇಳೋತ್ತಿಗೆ ಅವನು ಇಒ ಆಫೀಸರ್ ಶೃಂಗೇರಿ ಇಒ ಆಫೀಸರ್ ಬಂದು ನಿಲ್ಸ ಗಾಡಿ ಮಗನೇ ಅವಾಚ್ಯ ಶಬ್ದದಿಂದ ಬೈದು ನನ್ನ ಹತ್ರ ದುಡ್ಡು ಕೇಳಿ 50,000 ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿ ನೀನು ಕಳ್ತನ ಸಾಗಾಟ ಮಾಡ್ತಿದ್ದೆ ಅಂತ ಹೇಳ್ದ. ಹಾಗಾಗಿ ನಾನು ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳೋತ್ತಿಗೆ ನಮ್ಮದು ಸ್ಟೇಟ್ ಡಿಪಾರ್ಟ್ಮೆಂಟು ನಂದೇ ಹೇಳ್ದಂಗೆ ಆಗೋದು, ಕರ್ನಾಟಕ ಸರ್ಕಾರ ಬೋರ್ಡು ಇದೆಯಲ್ಲ ಅಂತ ಹೇಳ್ದೆ. ಅಷ್ಟೊತ್ತಿಗೆ ನನಗೆ ಹೊಡಿಲಿಕ್ಕೆ ಬಂದ ಮಗ ಅಂತೇಳಿ ಗಾಡಿಯನ್ನು ಹೊಡಿಲಿಕ್ಕೆ ಬಂದ, ದುಡ್ಡು ವಸೂಲಿ ಮಾಡಲಿಕ್ಕೆ ಬಂದ. 25 ಮೂಟೆ ಕಾಪಿ, ನಂದು ಇದೇ ಊರು, 25 ಮೂಟೆ ಕಾಪಿ ತಂದು ಇಳಿಸು ಅಂತ ಹೇಳ್ದ. ಆಗ ಇವರು ನನ್ನ ಪರಿಚಯದವರು ಅಮ್ಜದ್ ಅಂತ ಹೇಳಿ ಅವರು ಹೋಗುವಾಗ ದಾರಿಯಲ್ಲಿ ನಿಲ್ಲಿಸಿ ಕೇಳಿದಾಗ ಇವರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ಇವರೇ ಹೇಳ್ತಾರೆ ಕೇಳಿ. ಅದೇ ನಾನು ಹೋಗ್ತಾ ಇರ್ಬೇಕಾದ್ರೆ ಇವ್ರನ್ನ ಗಾಡಿಯಿಂದ ಕೆಳಗೆ ಡೋರಿಂದ ತೆಗೆದು ಕೆಳಗೆ ಹಿಡಿದು ಹೊಡಿತಾ ಇದ್ರು. ನಾನು ಇದು ಯಾಕೆ ಈ ಥರ ಗಲಾಟೆ ಮಾಡ್ತಾರೆ ಅಂತ ಹೋಗಿ ಹತ್ರ ಹೋಗಿ ಅವ್ರ ಹತ್ರ ಏನ್ರಿ ಅಂತ ಕೇಳಿದಾಗ ನೀನು ಯಾವನ ಎಲ್ಲಿ ಹೋಗೋನು ಯಾರನ್ನು ನೀನು ಕೇಳಿದಾಗ ನಾನು ಹೇಳಿದೆ ಪಂಚಾಯತಿ, ನಾನು ಯಲಮಂಡಲ ಗ್ರಾಮ ಪಂಚಾಯತ್ ಮೆಂಬರು, ನಾನು ಚಿಕ್ಕಮಗಳೂರು ಹೋಗೋನು. ನೀನು ನಿನಗೆ ಇಲ್ಲಿ ಯಾವನ ಈ ರೋಡಲ್ಲಿ ಪರ್ಮಿಷನ್ ಕೊಟ್ಟಿದ್ದು ನಿನಗೆ ತಿರುಗಾಡಕ್ಕೆ ಮಗನೇ ನಾನು ಸಾಯಿಸಿ ಬಿಡ್ತೀನಿ ಹಂಗೆ ಅಂತ ಹೇಳ್ಕೊಂಡು ಕುತ್ತಿಗೆ ನಾ ಕೈಯಲ್ಲಿ ಇಚ್ಚಿ ಇಲ್ಲಿಗೂ ಗಾಯ ಆಗಿದೆ, ಕುತ್ತಿಗೆ ಹತ್ರನೂ ಗಾಯ ಆಗಿದೆ, ಉಗುರುತಾಗಿ ಗಾಯಾಗಿ ಹೊಡೆದು ನನ್ನನ್ನು ಬಿಡಿಸಿ ಬಂದು ಕೇಳಿದೆ, ಯಾಕೆ ನೀವು ಈ ಥರ ಮಾಡ್ತೀರಿ ಸಾಹೇಬ್ರೆ ಏನಂತ ಕೇಳಿದಕ್ಕೆ, ಇಲ್ಲ ಅವ್ನಿಗೆ 25 ಚೀಲ ಕಾಪಿ ಕೊಡಬೇಕಂತೆ, ಇಲ್ಲ 50,000 ರೂಪಾಯಿ ದುಡ್ಡು ಕೊಡಬೇಕಂತ ಕೇಳ್ತಿದ್ದೆ ನಾನು, ಏನು ಮಾಡೋದಂತ. ಅದಕ್ಕೆ ನಾನು ಅಂದೆ ನೋಡಿ ಏನು ಮಾಡೋದಂತ ಮಾತಾಡೋಕ್ಕೆ ಬಿಟ್ಟಿಲ್ಲ. ಫುಲ್ಲು ಎಣ್ಣೆ ಮತ್ತಿನಲ್ಲಿದ್ದು ಫುಲ್ಲು ಎಲ್ಲರ ಮೇವೆಲ್ಲ ಮುಗಿ ಬೀಳೋದು. ಪ್ರತ್ಯಕ್ಷವಾಗಿ ನಾನು ಅದನ್ನು ಇದು ಮಾಡಿ ಲಾಸ್ಟಿಗೆ ನಾನೇ ಅಲ್ಲಿಂದ ಇನ್ನು ಸಾಯಿಸ್ತಾನಂತೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ನಾನು ಹೋದೆ. ಮತ್ತು ಇವ್ರ ಪಾಡಿಗೆ ಹೋದರು. ಮತ್ತು ನಾವು ಇಲ್ಲಿ ಬಂದು ಬಾಳೆಹೊನ್ನೂರು ಸ್ಟೇಷನ್ಗೆ ಕಂಪ್ಲೇಂಟಿಗೆ ಅಂತ ರೆಫರ್ ಮಾಡಿ ದೂರು ಕೊಡೋಕ್ಕೆ ಬಾಳೆಹೊನ್ನೂರು ಸ್ಟೇಷನ್ಗೆ ರೆಫರ್ ಮಾಡೋಕ್ಕೆ ಬಂದಿದ್ವಿ.
ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.